ಅವ್ನು ಕಾಲು ಎಳೆಯೋದ್ರಲ್ಲೇ ಇರ್ತಾನೆ ಇವಾಗ. ಇಲ್ಲ ಇಲ್ಲ, ಡಯಟ್ ದಪ್ಪ ಆಗ್ಬೇಕಾದ್ರೆ ತುಂಬಾ ಈಸಿ. ಇವನು ಹೇಳ್ದಂಗೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ದೆ, ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ. ಸೊ ಇವೆಲ್ಲ ನಡೀತಾ ಇತ್ತು. ಸೊ ಯಾವಾಗ ಕಟ್ ಮಾಡಬೇಕು ಅನ್ಕೊಂತೀವಿ ಅವಾಗಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು. ಸೊ ದಪ್ಪ ಆದಾಗ ಎಸ್ ಆಬ್ವಿಯಸ್ಲಿ ನಾನೇ ಶೂಟಿಂಗ್ ಅಲ್ಲಿ ಸುಮಾರು ಸರಿ ಭರತ್ಗೂ ಹೇಳಿದ್ದೀನಿ, ಮಂಡಿ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಭರತ್ ರೈ, ಗೊತ್ತಾಗ್ತಾ ಇಲ್ಲ, ನಿಂತ್ಕೊಳಕ್ ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನಿಂತೇ ಇರಬೇಕು. ಸೊ ಕಾಲ್ ನೋವು ಶುರು ಆಗ್ಬಿಟ್ಟಿದೆ, ನಿಂತ್ಕೊಳಕ್ ಆಗ್ತಿಲ್ಲ, ಮುಂಚೆ ಎಲ್ಲ ಆಗ್ತಿರಲಿಲ್ಲ. ನನ್ಗಿಂತ 1 ತಿಂಗಳು ದೊಡ್ಡವನು ಬೇಡ. ಸೊ ಆವಾಗ ಆ ತರದ್ ಪೇನ್ಗಳು ಸ್ಟಾರ್ಟ್ ಆಗಿತ್ತು. ನೀವು ಹೇಳ್ದಂಗೆ ಎಸ್, ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನು ಲಾಸ್ಟ್ ಕುಂಬಳಕಾಯಿ ಹೊಡೆದ್ಮೇಲೆ ಕೇಳಿದೆ ಭರತ್ರಿ ಇನ್ನೂ ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ, 1 ದಿನ 2 ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ. ಏನೂ ಇಲ್ಲ ಸರ್, ನೀವು ಆರಾಮಾಗಿ ತೂಕ ಇಳಿಸ್ಕೋಬಹುದು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶುವಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ರು. ಅದನ್ನು ತಗೊಂಡೆ, ತಲೆ ಕೂಡ ಅರ್ಥ ಆಗ್ಲಿಲ್ಲ. ತಗೊಂಡಾಗ ಹೆಂಡತಿ ಕೊಟ್ಟೆ, ಅವಳು ಏನೋ ಅರ್ಥ ಆದಂಗೆ ಅವಳೇನೋ ಮಾಡ್ಕೊಟ್ಲು. 1 ದಿನ ತಿಂದೆ, ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ. ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತೇಳಿ ನಾನೇ ಮಾರನೇ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 9:30 10 ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗಿ ತಿಂತೆ. ಅದಾದ್ಮೇಲೆ ಸಾಯಂಕಾಲ 6 ಗಂಟೆಗೆ ಊಟ ಮಾಡ್ತೀನಿ. ಸೊ ಮಧ್ಯದಲ್ಲಿ ಏನೂ ಇಲ್ಲ, 6 ಗಂಟೆ ಆದ್ಮೇಲೆ ಏನೂ ಇಲ್ಲ. ಈ ತರ ಒಂದು 6 ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ಮೇಲೆ ಒಂದು 23 kg ಇಳಿಸಿದೆ ಸರ್ 6 ತಿಂಗಳಲ್ಲಿ. ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದೀವಿ. ಅವ್ರ ಟೀಮ್ ಎಲ್ಲರೂ ಲಾಫಿಂಗ್ ಬುದ್ದಾನೆ ಅಲ್ಲಿ. ಸಿನಿಮಾ ಅನ್ನೋದೇ ನಮಗೆ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ, ದೊಡ್ಡ ಅವಕಾಶ ಅಂತ ಅಂದ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದೇ ತುಂಬ ಪುಣ್ಯ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ನಮ್ಮ ಏನು ಪ್ಯಾಷನೇಟ್ ಆಗಿ ಬಂದ್ವಿ, ನಾವೇನು ಇಷ್ಟಪಡ್ತೀವಿ, ಅದರಲ್ಲೇ ನಮ್ಗೆ ಉದ್ಯೋಗ ಸಿಕ್ಕಿದಾಗ ತುಂಬ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ. ಪ್ರತಿ ಸಿನಿಮಾನೂ ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡು, ಎಲ್ಲ ಸಿನಿಮಾನೂ ಅಷ್ಟೇ. ಹಾಗಾಗಿ ಅದರಲ್ಲಿ ಬೇರೆ ಏನೂ ಥಾಟ್ ಇರಲ್ಲ. ಆ ನಗು ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ಬೋದು. ದಿಗಂತರದವ್ರನ್ನ ಹಾಕೊಂಡು ರುಬ್ತೀವಿ 3 ಗಂಟೆ 4 ಗಂಟೆವರೆಗೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮಗೇನಿರಲ್ಲ, ನಾವು 48 ಗಂಟೆ ಎಲ್ಲ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ತುಂಬ ಲಾಂಗ್ ಶೆಡ್ಯೂಲ್ಗಳು ಶೂಟ್ ಮಾಡ್ತೀವಿ. ಗೋವರ್ಧನ್ ಹೆಸರು ಇಟ್ಟಿದ್ದು ಕರೆಕ್ಟ್ ನೀವು ಹೇಳಿದಂಗೆ. ಅವರು ಅಂದರೆ ಕೃಷ್ಣ ಸರ್ ಚಾಯ್ಸೇ ಇರಲಿಲ್ಲ. ಅವನು ಹೆಂಗೆ ಹೇಳಿದೆ ಅಷ್ಟೇ, ಅವನು ಇದೇ ಮಾತೇ ಹೇಳಿದ್ದು. ಶೆಟ್ರೆ ಇದು ಲಾಫಿಂಗ್ ಬುದ್ಧ ಮಾಡ್ತಾ ಇದೀವಿ, ಸೂಪರ್, ಓಕೆ ಅಂತ. ನಾನೇನೋ ಪ್ರೊಡಕ್ಷನ್ ಡಿಸೈನ್ ಮಾಡಕ್ ಕರ್ದ, ಏನು ಎಲ್ಲಿ ಮಾಡ್ತೀವಿ, ಏನ್ ಮಾಡ್ತೀವಿ, ಬಡ್ಜೆಟ್ ಹಾಕು, ಏನು ಎತ್ತ ಕೇಳ್ತಾನೇನೋ ಅಂತ. ನೀವೇ ಆಕ್ಟ್ ಮಾಡ್ತಾ ಇದ್ರಾ, ಏನ್ ಮಾಡ್ತಾ ಇದೀನಿ ಅಂತ. ನೀನೇ ಹೀರೋ ಮಚ್ಚ ಅಂತ. ಅಲ್ಲ ನನ್ನ ಮೇಲೆ ದುಡ್ಡು ಹಾಕ್ತಿಲ್ಲ ಅಂದೆ. ನಿನ್ ಮೇಲೆ ಯಾರು ದುಡ್ಡು ಹಾಕ್ತಾರ, ಕತೆ ಮೇಲೆ ದುಡ್ಡು ಹಾಕ್ತಿರೋದು, ಮುಚ್ಕೊಂಡು ಕೆಲಸ ಮಾಡೋದು ಅಂತ. ಸೊ ದೇರ್ ವಾಸ್ ನೋ ಆಪ್ಷನ್. ಅಂಡ್ ನಮ್ಮ ತಂಡದವರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ಸುಹಾಸು, ರಕ್ಷಿತು ಇವರೆಲ್ಲ IP ಆಗಿ ಲೈನ್ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಕಿಣ್ಣ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಡೈರೆಕ್ಷನ್ ಟೀಮ್ ಅವರು ನಾರ್ಮಲಿ ಇದೆಲ್ಲ ಡೈರೆಕ್ಟರ್ ಹೇಳ್ತಾರೆ, ಅವ್ರು ಇಷ್ಟೊಂದು ಮಾತಾಡಿದ್ರೆ ದೊಡ್ಡ ವಿಷಯ. ಸೊ ಹಾಗಾಗಿ ಇಷ್ಟೋಕೆ ಅಂತ ನಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಸಹ ಕಲಾವಿದರುಗಳು ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡಿದ್ದೀನಿ ನಾನು, ಫುಲ್ ಸಿನಿಮಾ. ಸೊ ಆರ್ಟ್ ಡೈರೆಕ್ಟರು ಧರಣಿ ಗಂಗೆಪುತ್ರ ಅವರು, ಎಲ್ಲೋ ಅವನ ಲಾಸ್ಟಲ್ಲಿ ಕೂತಿದ್ದಾನೆ. ಓಕೆ, ಬೆಳಗ್ಗೆ ಬಂದ್ರು ಕಾಣಿಸ್ತದೆ ಅಷ್ಟರಲ್ಲಿ. ಬಟ್ ಸ್ಟಿಲ್ ಥ್ಯಾಂಕ್ ಯು ಮಗ, ತುಂಬ ಅದ್ಭುತವಾಗಿ ಆಗಿದೆ ಕೆಲಸ. ಇಡೀ ತಂಡದವರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮಾತಾಡ್ತಿದ್ರೆ ಕಂಟಿನ್ಯೂ ಮಾಡಿ. ಯಾರು ಅದಂದ್ರೆ ಆಕ್ಚುಲಿ ಬರುತ್ತೆ ಡಿಸೈಡ್ ಮಾಡಿದ್ರು. ರಿಯಲ್ ಲೈಫಲ್ಲಿ ಹೇಗಿರ್ತಾರೆ ಸಿನಿಮಾದಲ್ಲೂ ಅದೇ ಏನು ಹೇಳ್ತಾರಲ್ಲ, ಅವ್ರ 6 ಅಡಿ 3 ಅಡಿ 9 ಅಡಿ ಅಂತೆಲ್ಲ ಅಂತಾರಲ್ಲ, ಹಾಗೆ ಇದೆ. ಅದೇ ಸಿನಿಮಾದಲ್ಲೂ ಅಷ್ಟೇ, ಬಾಯ್ ಬಿಟ್ಟರೆ ಪಂಚ್ ಡೈಲಾಗ್. ನಾವು ಇಡೀ ಸಿನಿಮಾದಲ್ಲಿ ಯಾರು ಡೈಲಾಗ್ಸ್ ತುಂಬಾ ಪಂಚ್ ತರ ಯಾವುದೂ ಇಲ್ಲ, ತುಂಬಾ ನ್ಯಾಚುರಲ್ ಆಗಿರುತ್ತೆ. ಇವ್ರದ್ದು ಮಾತ್ರ, ಇವ್ರಿಗೆ ಆಕ್ಚುಲಿ ನಮಗೆ ಅದು ತುಂಬಾ ಹೇಳ್ತಾ ಇದ್ರು, ನಮ್ಗೆ ಫ್ರೀಡಮ್ ಇಲ್ಲ, ನಿಮಗೆ ಸೆನ್ಸರ್ ಪ್ರಾಬ್ಲಮ್, ಅದಕ್ಕೆ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಎಲ್ಲ ನಮ್ದು ಫೀಲ್ ಆಗಿದ್ದಾರೆ, ಹೇಗಾಗಿದ್ರು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ನನಗೆ ಕೈ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ ಅನ್ನೋ ಒಂದು ರೀತಿಯಲ್ಲಿ. ನನಗೆ ಅವಕಾಶ ಕೊಟ್ಟಂತ ರಿಷಬ್ ಶೆಟ್ಟಿ ಅವ್ರಿಗೂ ಮತ್ತು ಭರತ್ ಅವ್ರಿಗೂ, ಈ ಟೀಮ್ನವ್ರಿಗೂ ನಾನು ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಾವು ನಿಜವಾದ ಪೊಲೀಸ್ನಲ್ಲಿ ನಿಜವಾದಂಥ ಆಕ್ಷನ್ಗಳು ಬರ್ತಾನೆ ಇರ್ತವೆ, ಅದು ನಿಜವಾದದ್ದು.
ಆದರೆ ಇದ್ರ ಮುಂದೆ ನಿಂತ್ಕೊಂಡು ಮಾಡುವಂಥದ್ದು ಥರ 100 ರೌಡಿಗಳನ್ನ ಬೇಕಾದ್ರೆ ಹಿಡ್ಕೊಬಂದು ತಗೊಂಡು ಒಳಗಾಕ್ಬಿಡ್ಬೋದು ಅದು. ಇದು ಭಾಳ ಒಂಥರ ಚಾಲೆಂಜ್. ಇದು ಏನೇನೋ ಮಾಡ್ಕೋಬೇಕು ಎಲ್ಲನೂ ಬದಲಾವಣೆಗಳು, ಕಷ್ಟನೋ ಅನ್ನಿಸ್ತು ನನಗೆ. ಆದರೆ ಭರತ್ರವ್ರು ಹೇಳ್ತಾ ಇದ್ರು ನನಗೆ, ನೀವು ಹೆಂಗೆ ಮಾಡ್ತಿರೋ ಪೊಲೀಸಲ್ಲಿ ಹಂಗೆ ಮಾಡಿ ಸಾಕು, ನೀವು ಪೊಲೀಸ್ ಮಾಡ್ತಿರಲ್ಲ, ನೀವು ಮಾಡ್ತಿದ್ರಲ್ಲ ಅಂತ. ಓಹೋ ಕರೆಕ್ಟ್ ಇವ್ರು ಹೇಳ್ತಾ ಇರೋದು ಸರಿ, ನಾನು ಹಾಗೆ ಮಾಡೋಣ ಪೊಲೀಸ್ ಥರನೇ, ಪೊಲೀಸ್ ಕೆಲಸ ಮಾಡ್ತಿದ್ದಾಗೆ ಅಂದಾಗ ಈಗ ಸರಿ ಅಂತ ಅಂದರು. ಆವಾಗ ನನಗನ್ನಿಸ್ತು ಎಸ್ ನಾವು ಏನು ಮಾಡ್ತೀವೋ ಅದನ್ನೇ ಮಾಡಬೇಕು, ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ. ಬಟ್ ಇಟ್ಸ್ ಅಲ್ಲ, ನಮಗೆ ಆಸ್ ಅ ಪ್ರೊಡ್ಯೂಸರು ಸರ್ ತುಂಬ ಉಳಿಸಿರೋದಂದ್ರೆ ಅದು ಉಮೇಶ್ ಸರ್ ಕಾಸ್ಟ್ಯೂಮ್ ಅವ್ರದ್ದೇ ಹಾಕೊಂಡ್ಬಂದಿದ್ರು. ಇಲ್ಲ ಆ ಥರದ್ದು ಯಾವುದೂ ಇಲ್ಲ. ಇವರು SP ಆಕ್ಟಿಂಗ್ ಬಗ್ಗೆನಾ? ಪೊಲೀಸ್ ನನ್ನ ಲೆಕ್ಕದಲ್ಲಿ ನನಗೆ ಬೇರೆಯವರು ಹೇಳ್ಕೊಡೋ ಅವಶ್ಯಕತೆ ಏನಿರಲ್ಲ ಸಾಮಾನ್ಯವಾಗಿ. ಯಾಕೆಂದ್ರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ, ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡಿದೆ. ಆದರೆ ಡೂಪ್ಲಿಕೇಟ್ ಗನ್ನು ಈಚೆ ನೋಡಿದರೆ ಇಲಾಖೆಯಿಂದ ಏನಿತ್ತು ಬೇರೆ ಏನಿರಲ್ಲ. ಥ್ಯಾಂಕ್ ಯು. ಬೆಳಿಗ್ಗೆ 6 ಗಂಟೆ ಸ್ಕೆಡ್ಯೂಲ್ ಅಂದ್ರೆ ಫಸ್ಟ್ ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲಿ ಬಂದು ನಿಲ್ಲುವಂತವ್ರು ಇವರು. ನಮ್ಗೆ ಇನ್ನು ಕ್ಯಾಮ್ರಾ ಎಲ್ಲ ಬರೋಕ್ಕೂ ಮುಂಚೆ ಟೈಮ್ ಅಂದ್ರೆ ಶಿಸ್ತು, ಅಂದ್ರೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಸ್ತು ಅನ್ನೋದಲ್ಲಿ ಗೊತ್ತು. ಅವ್ರೇನಿಲ್ಲ, ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದವ್ರು ವಿತ್ ಯೂನಿಫಾರ್ಮ್ ಬಂದು ರೆಡಿಯಾಗಿ ಬಂದ್ಬಿಟ್ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.